ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ರನ್ನ ಇಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಒಂದಿಖಾನೆ ತಲುಪುವವರೆಗೂ ದರ್ಶನ್ ರ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗಿದ್ದು, ನಟ ದಾಸ ಬಳ್ಳಾರಿ ಜೈಲಿನಲ್ಲಿ ಹೇಗಿರ್ತಾರೆ ಅನ್ನೋದು ಸದ್ಯ ಕುತೂಹಲಕಾರಿಯಾಗಿದೆ. ಇನ್ನು ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದ್ದು, ಪ್ರೇಯಸಿ ಪತ್ನಿಯಿಂದ ದಾಸ ದೂರವಾಗಿದ್ದಾನೆ. ಬಳ್ಳಾರಿಗೆ ದಾಸ ಎಂಟ್ರಿ ಕೊಟ್ಟ ನಂತರ ದಾಸನ ಆರೋಗ್ಯ ತಪಾಸಣೆ ನಡೆಸಿ ಜೈಲಿಗೆ ಸೇರಿಸಲಾಗಿದೆ. ದರ್ಶನ್ಗೆ ಒಂದು ಫ್ಯಾನ್, ಒಂದು ಲೈಟ್, ನೀರಿನ ಮಡಿಕೆ, ಅಟ್ಯಾಚ್ ಬಾತ್ರೂಮ್ ಇರುವ ವಿಶೇಷ ಕೊಠಡಿ ನೀಡಲಾಗಿದೆ. ಜೊತೆಗೆ ದರ್ಶನ್ ಸೆಲ್ ಅಕ್ಕಪಕ್ಕ 2 ರೂಮ್ ಖಾಲಿ ಇಡಲಾಗಿದೆ. ದಾಸನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಂತೆ ಇನ್ನುಳಿದ 3 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿದುಕೊಂಡಿದ್ದಾರೆ. ಪವನ್, ರಾಘವೇಂದ್ರ, ನಂದೀಶ್ಗೆ ಅನಾರೋಗ್ಯ ಕಾಣಿಸಿಕೊಂಡಿದ್ದು, ವೈದ್ಯರಿಂದ ತಪಾಸಣೆ ಬಳಿಕ 3ರನ್ನ ಮೈಸೂರು ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಚೇರ್ ಹಾಕಿ ಪಾರ್ಟಿ ಕೊಟ್ಟಿದ್ದು ನಾಗರಾಜ್, ಆದರೆ ತಗಲಾಕೊಂಡಿದ್ದು ಮಾತ್ರ ದರ್ಶನ್. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆದ್ರೆ ಇನ್ನು ಮುಂದೆ ಪರಪ್ಪನ ಕೋಟೆಯಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಹುಡುಗರ ಜೊತೆ ಬಿಂದಾಸ್ ಆಗಿರಲಿದ್ದಾನೆ. ಕಾಮಿಡಿ ಸ್ಟಾರ್ ಚಿಕ್ಕಣ್ಣಗೆ ಬಿಗ್ ಟ್ರಬಲ್ ಶುರುವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೆ ಚಿಕ್ಕಣ್ಣನನ್ನ ವಿಚಾರಣೆಗೆ ನಡೆಸಲಾಗಿದೆ. ಎಸಿಪಿ ಚಂದನ್ ಮುಂದೆ ಚಿಕ್ಕಣ್ಣ 2ನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ರು. ಇತ್ತೀಚೆಗಷ್ಟೇ ಚಿಕ್ಕಣ್ಣ ಜೈಲಿನಲ್ಲಿ ದರ್ಶನ್ ರನ್ನ ಭೇಟಿ ಕೂಡ ಆಗಿದ್ರು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಗೊಬ್ಬೂರ ಬಿ ಗ್ರಾಮದ ಬೆಳ್ಳಿಗುತ್ತಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ 21 ದಿನಗಳ ಕಾಲ ಬಸವರಾಜ ಮುತ್ಯಾಲ ಭೂಮಿಯಲ್ಲೇ ಅನುಷ್ಠಾನವನ್ನ ಮಾಡಿದ್ರು. ಲೋಕದ ಒಳಿತಿಗಾಗಿ 21 ದಿನಗಳ ಕಾಲ ಭೂಮಿಯಲ್ಲಿ ಅನುಷ್ಠಾನ ಕೂತಿದ್ದ ಬಸವರಾಜ ಮುತ್ಯ ಅವರ ಅನುಷ್ಠಾನ ಮುಕ್ತಾಯವಾದ ಹಿನ್ನೆಲೆ ಗ್ರಾಮಸ್ಥರು ಬಸವರಾಜ ಮುತ್ಯಾರನ್ನ ಊರಿನ ತುಂಬೆಲ್ಲ ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಸಂಭ್ರಮಿಸಿದ್ರು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಸಿಧನೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಜೀವ ಭಯದಲ್ಲೇ ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. 1ರಿಂದ 7ನೇ ತರಗತಿಯವರೆಗೆ 80ಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಶಾಲೆಯ ಚಾವಣಿ ಕುಸಿತ ಇರುವ ಹಿನ್ನೆಲೆ ಮಕ್ಕಳು ಆತಂಕಗೊಂಡಿದ್ದಾರೆ. ಇನ್ನು ಶಾಲೆಗೆ ಪಿಡಿಒ ಭೇಟಿ ಕೊಟ್ಟು ಮಾಹಿತಿ ಪಡೆದ್ರು. ಆದರೆ ಈ ವೇಳೆ ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಇಲ್ಲದೆ ಇರೋದು ಕಂಡು ಬಂದಿದೆ. ಕರೆ ಮಾಡಿ ವಿಚಾರಿಸಿದ್ರೆ ಹಾರಿಕೆಯ ಉತ್ತರ ಕೊಟ್ಟು ನಿರ್ಲಕ್ಷ್ಯ ತೋರಿದ್ದಾರಂತೆ. ಶ್ರೀರಂಗಪಟ್ಟಣದಲ್ಲಿ ಶ್ರೀಕೃಷ್ಣನ ಒಟ್ಲು ಉತ್ಸವ ವಿಜೃಂಭಣೆಯಿಂದ ನಡೆದಿದೆ. ಶ್ರೀರಂಗಪಟ್ಟಣದ 5 ಕಡೆ ಶ್ರೀಕೃಷ್ಣ ಭಕ್ತರು ಒಟ್ಲು ಹೊಡೆದು ಸಂಭ್ರಮಿಸಿದ್ರು. 20 ಅಡಿ ಎತ್ತರದಲ್ಲಿ ಶ್ರೀಕೃಷ್ಣನ ತೊಟ್ಟಿಲನ್ನ ಕಟ್ಟಿ ಅದಕ್ಕೆ ತಿಂಡಿಗಳಿಂದ ಅಲಂಕಾರ ಮಾಡಿ ತೊಟ್ಟಿನಲ್ಲಿ ಇರುವಂತಹ ತಿಂಡಿಯನ್ನ ಕೋಲಿನಿಂದ ಹೊಡೆದು ಬೀಳಿಸಲಾಗುತ್ತೆ. ಇದನ್ನೇ ಶ್ರೀಕೃಷ್ಣನ ಒಟ್ಲು ಉತ್ಸವ ಅಂತ ಕರೆಯಲಾಗುತ್ತೆ.
ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಕುಂದಾ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷಗೊಂಡಿದೆ. ಕುಂದಾಬಿ ಶೆಟ್ಟಿಗೆರೆ ಬಳಿ ಆನೆಗಳ ಗುಂಪು ರಸ್ತೆ ದಾಟ್ತಾ ಇರೋದನ್ನ ನೋಡಿದ ಜನ ಭಯಭೀತರಾಗಿದ್ದಾರೆ. ಇದೀಗ ಮಳೆಯ ನಡುವೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಕಾಡಿಗೆ ಓಡಿಸಲು ಮುಂದಾಗಿದ್ದಾರೆ. ಇನ್ನು ಆನೆಗಳು ಸರತಿ ಸಾಲಲ್ಲಿ ರಸ್ತೆ ದಾಟುವ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸರ್ಕಾರ ಡಿಸಿಎಂ ಡಿಕೆ ಶಿವಕುಮಾರ್ ಅಕ್ರಮ ಆಸ್ತಿ ಗಳಿಕೆ ಕೇಸ್ ವಾಪಸ್ ಪಡೆದಿತ್ತು. ಸರ್ಕಾರದ ನಡೆ ಪ್ರಶ್ನಿಸಿ ಯತ್ನಾಳ್ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಸಂಬಂಧ ಇಂದು ಸಂಜೆ ಹೈಕೋರ್ಟ್ನಿಂದ ಮಹತ್ವದ ಆದೇಶ ಹೊರಬೀಳಲಿದೆ. ಇನ್ನು ಈ ಸಂಬಂಧ ಹಾಸನದ ಹೆಬ್ಬನಹಳ್ಳಿಯಲ್ಲಿ ಮಾತನಾಡಿರುವಂತಹ ಡಿಸಿಎಂ ಡಿಕೆಶಿ, ನನಗೆ ದೇವರು ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ, ಅವರು ಏನ್ ಕೊಟ್ರು ಪ್ರಸಾದ ಅಂತ ಸ್ವೀಕಾರ ಮಾಡ್ತೀನಿ ಅಂದ್ರು. ನೋಡಪ್ಪ, ನನಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ, ನ್ಯಾಯಾಲಯದ ಬಗ್ಗೆ ನಂಬಿಕೆ ಇಲ್ಲ. ಅವ್ರು ಏನು ಕೊಟ್ಟಿದ್ರು ಕೂಡ ಇದು ಪ್ರಸಾದ ಅಂತ ಸ್ವೀಕಾರ ಮಾಡಿ ಏನ್ ಮಾಡಿದ್ದಾರೆ ಅಂತ ಎಲ್ಲರೂ ಕಾತರದಿಂದ ಇದ್ದಾರೆ. ಏನೂ ಆಗುದಿಲ್ಲ. ಇದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅವ್ರದ್ದೇನಾದ್ರು ಸಿಗ್ನೇಚರ್ ಆಗಿದ್ರು, ಅವ್ರದ್ದೇನಾದ್ರು ಮಾಡಿದ್ರೆ, ತಪ್ಪು ಮಾಡಿದ್ರೆ ಪರವಾಗಿಲ್ಲ. ಜಮೀನು ಕಳ್ಕೊಂಡವ್ರು ಅರ್ಜಿ ಕೊಟ್ಟವ್ರೆ, ಅರ್ಜಿ ಕರ್ಕೊಂಡವ್ರೆ ಬಿಜೆಪಿಯವರು ಸೈಟ್ ಕೊಟ್ಟವ್ರೆ. ಇಷ್ಟು ಬಿಟ್ರೆ ಇನ್ನೇನಿದೆ? ಆಯ್ತು, ಈಗ ನಾನು ಅವ್ರಿಗೆಲ್ಲ ನಕಲಿಗೆಲ್ಲ ನಾನು ಉತ್ತರ ಕೊಡಲ್ಲ, ಅಸಲಿಗೆ ಮಾತ್ರ ಕೊಡ್ತೀನಿ. ಕೋಲಾರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಬಾಲಕ ಮತ್ತು ಬಾಲಕಿಯರಿಗೆ ರೆಡ್ ರೋಸ್ ಆಯೋಜನೆ ಮಾಡಲಾಗಿತ್ತು. ರೇಸ್ಗೆ ಅಪರ ಜಿಲ್ಲಾಧಿಕಾರಿ ಮಂಗಳಾ ಚಾಲನೆ ನೀಡಿದ್ರು. ಯುವಜನ ಮತ್ತು ಸಬಲೀಕರಣ ಇಲಾಖೆ ಮತ್ತು ಕೋಲಾರ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ವತಿಯಿಂದ 14 ವರ್ಷ ಮತ್ತು 16 ವರ್ಷದ ಬಾಲಕ ಮತ್ತು ಬಾಲಕಿಯರಿಗೆ 3 ಕಿಲೋಮೀಟರ್ ರೋಡ್ ರೇಸ್ ಆಯೋಜನೆ ಮಾಡಲಾಗಿತ್ತು. ಕಲಬುರಗಿಯ ಯಡ್ರಾಮಿ ತಾಲೂಕಿನ ಗೊಬ್ಬರವಾಡಗಿ ಗ್ರಾಮದಲ್ಲಿ ರಸ್ತೆ ಸರಿಯಿಲ್ಲ ಅಂತ ಸರ್ಕಾರಿ ಬಸ್ ಸೇವೆ ಸ್ಥಗಿತಗೊಳಿಸಿದ್ದಾರೆ. ಹೀಗಾಗಿ ಇಲ್ಲಿನ ಜನರು ಪ್ರತಿದಿನ ಬಸ್ಗಾಗಿ 6 ಕಿಲೋಮೀಟರ್ ನಡೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಗೊಬ್ಬರವಾಡಗಿಯಿಂದ ಜೇವರ್ಗಿ ಯಡ್ರಾಮಿಗೆ ತೆರಳ್ತಾ ಇದ್ದಾರೆ. ರಸ್ತೆ ಸರಿಯಿಲ್ಲ ಅಂತ ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಕೂಡ ಬರೋದಿಲ್ವಂತೆ. ಟೋಟಲಿ ಗ್ರಾಮ ಪಂಚಾಯತಿ ಹಿಡ್ಕೊಂಡು ಜಿಲ್ಲಾ ಪಂಚಾಯತಿ ತನೂ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ. ಸ್ವತಂತ್ರ ಸಿಕ್ಕ ಮೇಲೆ ಈ ಊರಿಗೆ ಎರಡೇ ವರ್ಷ ಬಸ್ ಬಂದಿದ್ದು. ಈಗ ಅದು ಕೂಡ ಬಂದ್ ಮಾಡಿದ್ದಾರೆ. ಈಗ ಸಂಬಂಧಪಟ್ಟವ್ರಿಗೆ ಹೇಳಿದ್ರೆ ಏನದ, ಈಗ ಡಿಪೋ ಮ್ಯಾನೇಜರ್ ಏನಂತಾನ, ಇಲ್ಲಿ ಎಲ್ಲ ತಗ್ಗು ಬಿದ್ದಾವ, ಕಂಟಿಯ ಜಂಗಲ್ ಕಟಿಂಗ್ ಅದು ಎಲ್ಲ ಕ್ಲಿಯರ್ ಮಾಡಿ ಕಳಿಸ್ತೀನಿ ಅಂತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು ಅದ್ರ ಬಗ್ಗೆ ಮುತುವರ್ಜಿ ವಹಿಸಿಲ್ಲ. ಇಲ್ಲಿ ಸಂಬಂಧಪಟ್ಟರೆಲ್ಲ ಹೋಗಿ ಹೇಳಿ ಬಂದಾರ, ಇದ್ರ ಬಗ್ಗೆ ಏನು ಕೇರ್ ಮಾಡಿಲ್ಲ. ಹೀಗಾಗಿ ಇದು ಹಿಂದುಳಿದು ರಿಪಬ್ಲಿಕ್ ಕನ್ನಡದ ಟಿ ವಿಯಲ್ಲಿ ತಾವು ಹಾಕಿ ಸ್ವಲ್ಪ ಎಲ್ಲರಿಗೆ ಎಚ್ಚೆತ್ತುವಂಥ ಕೆಲಸ ಮಾಡಿದ್ರಿ ಅಂದ್ರೆ ನಮ್ಮ ರೋಡ್ ಆಗಿ ಮತ್ತೇನಪ್ಪ ಅಂದ್ರೆ ಇದೆಲ್ಲ ಜಂಗಲ್ ಕಟಿಂಗ್ ಅದೆಲ್ಲ ತತ್ಕಾಲಿಕ ಸದ್ದ ಮೊರಮ್ಮ ಹಾಕಿ ಮತ್ತೇನದು ಜಂಗಲ್ ಕಟಿಂಗ್ ಮಾಡಿ ನಮಗೆ ಬಸ್ ಕೊಟ್ಟರು ಅಂತ ಇದು ಚಿಗರಳ್ಳಿನಿಂದ ನಮಗೆ ವಾಯ ಬರ್ಬೇಕು ಬಸ್. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯ ಅಂಬೇಡ್ಕರ್ ವೃತ್ತದ ಹಾರ್ಡ್ವೇರ್ ಅಂಗಡಿ ಹಾಗೂ ಚಹಾ ಅಂಗಡಿ ಕಳ್ಳತನವಾಗಿದೆ. ಚಹಾ ಅಂಗಡಿಯ ಮೇಲ್ಭಾಗದ ಚಾವಣಿ ತೆಗೆದು ಕಳ್ಳರು ಕೈಚಳಕ ಮಾಡಿದ್ದಾರೆ. ಸಂತೋಷ್ ಬಿರಕಬ್ಬಿ ಅವರ 4,000 ಹಣ ಸೇರಿದಂತೆ 10,000 ಮೌಲ್ಯದ ವಿವಿಧ ವಸ್ತು ಕದ್ದು ಪರಾರಿಯಾಗಿದ್ದಾರೆ. ಸ್ಥಳಕ್ಕೆ ಬಸವನ ಬಾಗೇವಾಡಿ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಗಾಂಧಿನಗರದ 6ನೇ ಕ್ರಾಸ್ನ ಸೈಟ್ ಒಂದರಲ್ಲಿ ಗಾಂಜಾ ಗಿಡಗಳು ಪತ್ತೆಯಾಗಿವೆ. ಅಬಕಾರಿ ಉಪನಿರೀಕ್ಷಕರ ನೇತೃತ್ವದಲ್ಲಿ ದಾಳಿ ವೇಳೆ ಸಿಲ್ವರ್ ಹಾಗೂ ಬಾಳೆ ಗಿಡಗಳ ನಡುವೆ ಗಾಂಜಾ ಗಿಡ ಪತ್ತೆಯಾಗಿದೆ. 11 ಗಿಡ ಸೇರಿದಂತೆ ಒಟ್ಟು 450 ಗ್ರಾಂ ಹಸಿ ಗಾಂಜಾ ಗಿಡವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅಲ್ಲದೆ ಸೈಟ್ ಮಾಲೀಕರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಇದೇ ತರದ್ದು ಇನ್ನೊಂದು ಗಿಡ ನಾವು ಫಸ್ಟ್ ಬಂದು ಅದನ್ನ ಕಿತ್ತಿದೀವಿ, ತಗೊಂಡ್ವಿ. ಇನ್ನೊಂದಿದೆ ಕನ್ಫರ್ಮೇಷನ್ ಇದೆ, ಇದೇ ತರ ಇನ್ನೊಂದು ಗಿಡ ಇದು ಮಾಡಿ ಕನ್ಫರ್ಮೇಷನ್ ಬೇಕಾಗಿತ್ತಲ್ಲ.
ಹೊಸಪೇಟೆ ನಗರಸಭೆ ಜನಪ್ರತಿನಿಧಿಗಳು ಅಧಿಕಾರಿಗಳ ಜಟಾಪಟಿಗೆ ಸಾಕ್ಷಿಯಾಗಿದೆ. 4 ವರ್ಷದ ಮಗು ವಿರಾಟ ಸಾವು ಖಂಡಿಸಿ ಪೌರಾಯುಕ್ತ ಚಂದ್ರಪ್ಪರನ್ನ ಅಮಾನತು ಮಾಡಬೇಕು ಅಂತ ಆಗ್ರಹಿಸಿ ನಗರಸಭೆ ಸದಸ್ಯರು ಪ್ರತಿಭಟನೆ ನಡೆಸಿದ್ರು. ಹೀಗಾಗಿ ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಸದಸ್ಯರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮಗು ಸಾವನ್ನಪ್ಪಿದ್ದು ಖಾಸಗಿ ವ್ಯಕ್ತಿಗಳ ಜಾಗದಲ್ಲಿ ವಿನಾಕಾರಣ ಇದರಲ್ಲಿ ಸದಸ್ಯರು ಪೌರಾಯುಕ್ತರನ್ನ ದೂಷಣೆ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಲಾಗಿದೆ. ಮೀನುಗಾರಿಕೆಗೆ ತೆರಳಿದ್ದ ವೇಳೆ ದೋಣಿ ಮುಳುಗಡೆಯಾಗಿ ಓರ್ವ ಮೀನುಗಾರ ನಾಪತ್ತೆಯಾಗಿದ್ದಾನೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಬೆಲಕಾನ್ ಸಮುದ್ರದಲ್ಲಿ ಈ ಘಟನೆ ನಡೆದಿದೆ. 37 ವರ್ಷದ ವಿನೋದ್ ಅಂಬಿಗ ನಾಪತ್ತೆಯಾಗಿದ್ದಾನೆ. ಈ ಸಂಬಂಧ ಗೋಕರ್ಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ರಸ್ಟ್ ಗೇಟ್ ಕಂಟಕದ ಬಳಿಕ ತುಂಗಭದ್ರೆ ಮತ್ತೆ ಮೈದುಂಬಿಕೊಳ್ತಿದ್ದಾಳೆ. 19ನೇ ಕ್ರಸ್ಟ್ ಗೇಟ್ ಸರಿಪಡಿಸಿದ ಬಳಿಕ ಟಿಬಿ ಡ್ಯಾಂನಲ್ಲಿ ನೀರು ಸಂಗ್ರಹ ಹೆಚ್ಚಳವಾಗಿದೆ. ಜಲಾಶಯದಲ್ಲಿ ಸದ್ಯ 90 ಟಿಎಂಸಿ ಅಧಿಕ ನೀರು ಸಂಗ್ರಹಗೊಂಡಿದೆ. ಕ್ರಸ್ಟ್ ಗೇಟ್ ಕಿತ್ತೋದ ಬಳಿಕ ಜಲಾಶಯದಿಂದ 45 ಟಿಎಂಸಿ ನದಿಗೆ ನೀರು ಹೋಗ್ತಾ ಇತ್ತು. ಇದೀಗ ನೀರು ಭರ್ತಿಯಾಗಿರೋದ್ರಿಂದ 3 ರಾಜ್ಯ 8 ಜಿಲ್ಲೆಗಳ ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಘಟಪ್ರಭಾ ನದಿಯಲ್ಲಿ ಮತ್ತೆ ಪ್ರವಾಹ ಉಂಟಾಗಿ ಮುಧೋಳ ತಾಲೂಕಿನಲ್ಲಿ 11 ಕಿರು ಸೇತುವೆಗಳು ಜಲಾವೃತವಾಗಿದೆ. ವಿವಿಧ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಮಿರ್ಜಿ ಗ್ರಾಮದ ಸೇತುವೆ ಜಲಾವೃತವಾಗಿದೆ. ನದಿ ಪಕ್ಕದ ಜಮೀನಿಗೆ ನುಗ್ಗಿದ ನೀರು ನುಗ್ಗಿ ಡವಳೇಶ್ವರ, ಚನಾಳ, ಜಾಲಿಬೆರಿ, ಜಿರ್ಗಾಳ, ಯಡಹಳ್ಳಿ, ಕಸಾಬಾಜಂಬಂಗಿ, ಅದೇ ರೀತಿಯಾಗಿ ಆಲಗುಂಡಿ, ಬಿಕೆ ಗ್ರಾಮಗಳಿಗೆ ಪ್ರವಾಹದ ಭೀತಿ ಶುರುವಾಗಿದೆ. ಘಟಪ್ರಭಾ ನದಿಗೆ 40,000 ಕ್ಯೂಸೆಕ್ ಒಳಹರಿವು ನೀರು ಕೂಡ ಬಂದಿದೆ. ಹಾಸನ ಮಲೆನಾಡು ಭಾಗದಲ್ಲಿ ಮತ್ತೆ ನಿರಂತರ ಮಳೆಯಾಗಿರುವ ಹಿನ್ನೆಲೆ ಹಾಸನ ಕುಂಬರಡಿ ಗ್ರಾಮದ ಮೂಲಕ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 75ರ ಬದಿ ಮತ್ತೆ ಕುಸಿತವಾಗಿದೆ. ಅಧಿಕಾರಿಗಳು ಭೂಕುಸಿತ ಸಂಭವಿಸ್ತಾ ಇದೆ ಎಂದು ಎಚ್ಚರಿಕೆ ಫಲಕಗಳನ್ನು ಅಳವಡಿಸಿದ್ದಾರೆ. ನಿರಂತರ ಮಳೆಗೆ ಕಾಫಿ ತೋಟಗಳು ರಸ್ತೆಗೆ ಕುಸಿದು ಬೀಳ್ತಾ ಇದೆ. ಹಿಂದೆ ಬರ್ಲಿಲ್ವಾ? ಕೊಡಗಿನಲ್ಲಿ ಅತಿವೃಷ್ಟಿಯಿಂದ ಕಾಫಿ ಬೆಳೆ ನಷ್ಟವಾಗಿದೆ. ಈ ಹಿನ್ನೆಲೆ ಭಾರತೀಯ ಕಾಫಿ ಮಂಡಳಿ ಜಂಟಿ ನಿರ್ದೇಶಕ ಪಾರ್ಥ ಪ್ರಧಾನ ಚೌಧರಿ ನೇತೃತ್ವದ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪೊನ್ನಂಪೇಟೆ ತಾಲೂಕಿನ ಹುದಿಕೇರಿ, ಬಿರುನಾಣಿ ಮೊದಲಾದ ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆಗಾರರಿಂದ ಮಾಹಿತಿಯನ್ನ ಪಡೆದುಕೊಂಡರು. ವಿಡಿಯೋ ಮಾಡಿಲ್ಲ അത് നോക്കിയിട്ട് ഇവിടെ നോക്കുമ്പോൾ അപ്പോൾ അറിയും എന്ത് എത്ര ക്ഷീണിച്ചു. सभी ऐसी एक्चुअली रास्ता का बगल में अच्छा खराब होता है. ರಾಮನಗರ ಜಿಲ್ಲೆ ಚನ್ನಪಟ್ಟಣದಲ್ಲಿ ಚಿರತೆ ಬಾವಿಗೆ ಬಿದ್ದು ಹೊರಬಾರದೆ ಪರದಾಡ್ತಾ ಇರುವ ಚಿರತೆಯನ್ನ ರಕ್ಷಣೆ ಮಾಡಲಾಗಿದೆ. ಕುಡ್ಲೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬಾವಿಯಲ್ಲಿ ಚಿರತೆ ಬಿದ್ದಿರುವುದನ್ನು ಗಮನಿಸಿರುವ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ರು. ಬಳಿಕ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಚಿರತೆಯನ್ನ ರಕ್ಷಣೆ ಮಾಡಿದ್ದಾರೆ. ನಟ ದರ್ಶನ್ ಅವರನ್ನ ತಿಹಾರ್ ಜೈಲಿಗೆ ಶಿಫ್ಟ್ ಮಾಡಬೇಕು. ಬಳ್ಳಾರಿ ಜೈಲ್ ಸೇಫ್ ಅಲ್ಲ ಅಂತ ನಟೋರಿಯಸ್ ಕಳ್ಳ ಶಿಗ್ಲಿ ಬಸ್ಯಾ ಹೇಳಿದ್ದಾನೆ.
ಗದಗದ ಶಿಗ್ಲಿಯಲ್ಲಿ ಮಾತನಾಡಿದ ಅವನು, ಬಳ್ಳಾರಿ ಜೈಲಿನಲ್ಲೂ ನಟ ದರ್ಶನ್ಗೆ ನೂರಾರು ಅಭಿಮಾನಿಗಳು ಇದ್ದಾರೆ. ಬಳ್ಳಾರಿ ಜೈಲಿನಲ್ಲೂ ದರ್ಶನ್ಗೆ ಎಲ್ಲ ಸವಲತ್ತು ಸಿಗತ್ತೆ. ಅಲ್ಲಿಯ ಖೈದಿಗಳು, ಆರೋಪಿಗಳು ಹಾಳಾಗಿ ಕೆಟ್ಟ ಕೆರ ಹಿಡಿದಿದ್ದಾರೆ. ಬಳ್ಳಾರಿ ಜೈಲು ದರ್ಶನ್ಗೆ ಸೇಫ್ ಅಲ್ಲ ಎಂದಿದ್ದಾನೆ. ಇವತ್ತು ದರ್ಶನ್ ಅವರ ಪ್ರಕರಣವನ್ನು ನಾನು ಗಮನಿಸಿ ಸರ್ವೆ ಮಾಡಿದಾಗ ಇವತ್ತು ದರ್ಶನ್ ಅವರ ತಪ್ಪು ದಾರಿಯಲ್ಲಿ ನಡೀತಾ ಇದ್ದಾರೆ. ಅವ್ರ ಮೇಲೆ ಕೇಸ್ ಹಾಕ್ಕೊಳ್ತಾ ಇದ್ದಾರೆ. ಅಮಾಯಕರ ಪೊಲೀಸರು ಸಸ್ಪೆಂಡ್ ಆಗ್ತಾ ಇದ್ದಾರೆ. ಮತ್ತು ಆರೋಪಿಗಳ ಉದ್ಭವ ಬೆಳೀತಾ ಹೋಗ್ತೈತಿ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ದರ್ಶನ್ ಅವರ ಅಭಿಮಾನಿಗಳಿಗೂ ಹೇಳ್ತೀನಿ, ಅವರ ಹೆಂಡತಿ ಮಕ್ಕಳಿಗೂ ಹೇಳ್ತೀನಿ, ದರ್ಶನ್ ಅವ್ರಿಗೆ ಮೊದಲು ಹೋಗಿ ತಿಳಿಸಿ, ನೀವು ಶಾಂತವಾಗಿರಿ, ನಾವು ನಿಮ್ಮ ಹಿಂದಿದ್ದೇವೆ, ನೀವು ಜೈಲಿನಾಗ ಯಾರು ಸವಾಸ ಮಾಡ್ದಂಗೆ ಇರ್ರಿ. ಈ ಕರ್ನಾಟಕ ಜೈಲ ಬೇಡ, ಬೇರೆ ರಾಜ್ಯದ ಜೈಲಲ್ಲಿ ನೀವು ಸೇಫ್ ಆಗಿರ್ತೀರಿ, ಅಲ್ಲಿ ನಿಮ್ಗೆ ಯಾವ ತೊಂದರೆ ಆಗಂಗಿಲ್ಲ ಅಂತ ಕಾನೂನು ಐತಿ. ಕಾನೂನು ಅಡಿಯಲ್ಲಿ ನೀವು ಸೇಫ್ ಆಗಿ ಇರಬೇಕು. ಈ ಥರ ರೌಡಿಗಳ ಜೊತೆಲಿ ಈ ಥರ ಒಂದು ಸಾಕ್ಷಿಗಳ ನಾಶಪಡಿಸೋ ಉದ್ದೇಶ ಇಂಥವೆಲ್ಲ ವಿಚಾರಗಳು ಮನಸ್ಸಿನಾಗ ಇಟ್ಕೊಂಡು ದರ್ಶನ್ ಅವರು ಬೆಳಕಿಗೆ ಬಂದ್ರೆ ಅವ್ರಿಗೆ ಯಾವ ವ್ಯವಸ್ಥೆನೂ ಇರಲ್ಲ. ಅವ್ರ ವ್ಯಾಲ್ಯೂಯೇಷನ್ ವೇಸ್ಟ್ ಆಗುತ್ತೆ. ಅವ್ರ ವ್ಯಾಲ್ಯೂಯೇಷನ್ ಉಳಿಬೇಕಾದ್ರೆ ಈ ತಮ್ಮ ತಪ್ಪು, ಒಂದು ತಪ್ಪಿನಿಂದ ನೂರಾರು ತಪ್ಪುಗಳು ಮೈ ಮೇಲೆ ಹಾಕೊಂಡ್ರೆ ಅವ್ರ ಜೀವನ ವೇಸ್ಟ್ ಆಗುತ್ತೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಬಾಳೆಹೊಳೆ ಗ್ರಾಮಸ್ಥರಿಗೆ ಬಸ್ ನಿಲ್ದಾಣ ಇದ್ರೂ ಜನ ತೀರಾ ಸಂಕಷ್ಟಕ್ಕೀಡಾಗಿದ್ದಾರೆ. ಮಳೆ ಬಂದ್ರೆ ರಸ್ತೆಯೇ ಕಾಯೋದು, ಬಿಸಿಲಿದ್ರೂ ಕೂಡ ರಸ್ತೆಯಲ್ಲಿಯೇ ಕಾಯೋದು ಸಾಮಾನ್ಯವಾಗ್ಬಿಟ್ಟಿದೆ. ಬಸ್ ನಿಲ್ದಾಣ ಸರಿಯಾದ ನಿರ್ವಹಣೆ ಇಲ್ಲದೆ ಮೇಲ್ಚಾವಣಿ ಪೂರ್ತಿ ಹುಲ್ಲು ಬೆಳೆದಿದೆ. ಬಾಳೆಹೊನ್ನೂರು, ಕಳಸ, ಕುದುರೆಮುಖ, ಮಂಗಳೂರು, ಶೃಂಗೇರಿ, ಜಯಪುರ, ಕೊಪ್ಪ ತೆರಳು ಜನ ರಸ್ತೆಯಲ್ಲಿ ಬಸ್ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಜಿಟಿ ಮಳೆ ಆರಂಭವಾಗಿದೆ. ಇಂದಿನಿಂದ ಆಗಸ್ಟ್ 31ರವರೆಗೆ ಹವಾಮಾನ ಇಲಾಖೆ ಮಳೆ ಅಲರ್ಟ್ ಅನ್ನು ಘೋಷಿಸಿದೆ. ಹೀಗಾಗಿ ಸಿಟಿ ಜನರಿಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನ ನೀಡಲಾಗಿದೆ. ಗುಜರಾತ್ನ ರಾಜ್ಕೋಟ್ನಲ್ಲಿ ಮಳೆ ಅಬ್ಬರಿಸಿ ಬೊಬ್ಬಿರಿದಿದೆ. ವರುಣಾರ್ ಭಟಕ್ಕೆ ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗ್ಬಿಟ್ಟಿದೆ. ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ಮಳೆ ನೀರು ಮನೆಯೊಳಗಡೆ ನುಗ್ಗಿದೆ. ಸ್ಥಳೀಯರು ಆತಂಕದಿಂದಲೇ ಹೆಜ್ಜೆ ಇಡುವಂತಾಗಿದೆ. ಓಪನ್ ಮಾಡಿಬಿಡ್ರಿ ಮತ್ತೆ ಉದ್ಭವಿಸ್ತಾರೆ. ಯಾಕಂದ್ರೆ